Ladies and gentlemen, TCS ಮತಾಂತರ ಕೇಸ್ಗೆ ಅಶೋಕ್ ಖಾರತ್ ಕನೆಕ್ಷನ್ ಸಿಕ್ಕಿದ ಹೇಗೆ? ದೇವಮಾನವನ ಅತ್ಯಾಚಾರ ಪ್ರಕರಣ ಮುಚ್ಚಾಕೋದಕ್ಕೆ HR ಉದ್ಯೋಗಿಯನ್ನ ಬಲಿ ಹಾಕಲಾಯ್ತಾ? ಇನ್ನು ತಂದೆ ಕಣ್ಣೀರ್ ಹಾಕಿದ್ಯಾಕೆ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ದೇಶದ ಪ್ರತಿಷ್ಠಿತ IT ಸಂಸ್ಥೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ನಾಸಿಕ್ ಘಟಕದಲ್ಲಿ ನಡೆದಿದೆ ಎನ್ನಲಾದ ಲೈಂಗಿಕ ಕಿರುಕುಳ ಮತ್ತು ಬಲವಂತದ ಮತಾಂತರ ಪ್ರಕರಣ ಈಗ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಇನ್ನು ಈ ಹಗರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬರಾದ ನಿದಾ ಖಾನ್ ಅವರ ಕುಟುಂಬ ಈಗ ಮೌನ ಮುರಿದಿದ್ದು ಪೊಲೀಸರ ಮತ್ತು ದೂರುದಾರರ ಆರೋಪಗಳನ್ನ ಸರಸಗಟ್ಟಾಗಿ ತಿರಸ್ಕರಿಸಿದೆ. TCS BPO ಘಟಕದ ಮಾನವ ಸಂಪನ್ಮೂಲ HR ಏನಿದ್ದಾರೆ ಮುಖ್ಯಸ್ಥೆ ಅಂತ ಹೇಳಿ ಗುರುತಿಸಲಾದ ನಿದಾ ಖಾನ್ ಅವರ ತಂದೆ ತಮ್ಮ ಮಗಳನ್ನ ಈ ಪ್ರಕರಣದಲ್ಲಿ ವಿನಾಕಾರಣ ಸಿಲುಕಿಸಲಾಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಮಗಳ ವಿರುದ್ಧದ ಯಾವುದೇ ಆರೋಪಗಳು ನಿಜವಲ್ಲ, ಇದೊಂದು ದೊಡ್ಡ ಪಿತೂರಿ ಅಂತ ಅವರು ಹೇಳಿದ್ದಾರೆ. ಇತ್ತೀಚೆಗೆ ಅತ್ಯಾಚಾರ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವಂತಹ ನಾಸಿಕ್ನ ಸ್ವಯಂ ಘೋಷಿತ ದೇವಮಾನವ ಅಶೋಕ್ ಖಾರತ್ ಪ್ರಕರಣದಿಂದ ಜನರ ಗಮನ ಬೇರೆಡೆ ಸೆಳೆಯೋದಕ್ಕೆ ಈ ಹೊಸ ನಾಟಕ ಆಡ್ಲಾಗ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ನಿದಾ ಖಾನ್ ಅವರ ತಾಯಿ ಮತ್ತು ಚಿಕ್ಕಪ್ಪ ಕೂಡ ಆರೋಪಗಳನ್ನ ನಿರಾಕರಿಸಿದ್ದಾರೆ. ಅವರ ಪ್ರಕಾರ ನಿದಾ ಸದ್ಯ ಜೀವಂಡಿಯಲ್ಲಿರುವಂತಹ ತಮ್ಮ ಅತ್ತೆಯ ಮನೆಯಲ್ಲಿದ್ದು ಆಕೆ ಗರ್ಭಿಣಿಯಾಗಿದ್ದಾರೆ. ನಾವು ಎಲ್ಲಾ ಧರ್ಮಗಳನ್ನ ಗೌರವಿಸ್ತೀವಿ, ಯಾರನ್ನು ಮತಾಂತರ ಮಾಡುವುದಕ್ಕೆ ನಾವು ಒತ್ತಾಯ ಮಾಡೋದಿಲ್ಲ. ಈ ಸುಳ್ಳು ಆರೋಪಗಳಿಂದ ನಮಗೆ ತುಂಬಾ ನೋವಾಗಿದೆ ಅಂತ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ನ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ಕಚೇರಿಯಲ್ಲಿ 2022ರ ಫೆಬ್ರವರಿಯಿಂದ 2026ರ ಮಾರ್ಚ್ ವರೆಗೂ ನಡೆದಂತಹ ಕಿರುಕುಳದ ಬಗ್ಗೆ ಅಲ್ಲಿನ ಉದ್ಯೋಗಿಗಳು ಆರೋಪ ಮಾಡಿದ್ದಾರೆ. ತಮ್ಮ ಸೀನಿಯರ್ ಸಹೋದ್ಯೋಗಿಗಳು ಮತ್ತು HR ಮ್ಯಾನೇಜರ್ಸ್ಗಳಿಂದ ಲೈಂಗಿಕ ಕಿರುಕುಳ, ಮಾನಸಿಕ ಹಿಂಸೆ, ಬ್ಲ್ಯಾಕ್ ಮೇಲ್, ಧಾರ್ಮಿಕ ಮತಾಂತರಕ್ಕೆ ಒತ್ತಾಯ ಮತ್ತು ಅನುಚಿತವಾಗಿ ವರ್ತಿಸಿದ್ದಾರೆ ಅಂತ 8 ಮಹಿಳಾ ಉದ್ಯೋಗಿಗಳು ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಶೇಷ ತನಿಖಾ ತಂಡವನ್ನ ರಚಿಸಿ 7 ಆರೋಪಿಗಳನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಅತಿ ದೊಡ್ಡ ಲವ್ ಜಿಹಾದ್ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.